ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ತಮಿಳಿನ ಖ್ಯಾತ ನಿರ್ದೇಶಕ ಆಟ್ಲಿ ಅವರನ್ನು ಹಿಂದಿಯ ಖ್ಯಾತ ನಿರೂಪಕ ಕಪಿಲ್ ಶರ್ಮಾ ಅವರೇ ನಡೆಸ್ಕೊಟ್ಟಂಥ ಒಂದು ಶೋನಲ್ಲಿ ಕರೆಸಿ ಅಪಹಾಸ್ಯ ಮಾಡುವ ಮೂಲಕ ಅವರನ್ನು ಅವಮಾನ ಮಾಡಿದ್ರು ಎನ್ನುವಂಥ ಒಂದು ವಿಡಿಯೋ ಕ್ಲಿಪ್ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ನಿಜಕ್ಕೂ ಅಲ್ಲಿ ಅವಮಾನ ನಡೀತಾ ಅಥವಾ ಏನು ನಡೀತು ಅನ್ನೋಂಥದ್ದನ್ನು ವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಅಫ್ಕೋರ್ಸ್ ನೀವು ಹಿಂದಿಯಲ್ಲಿ ಗಮನಿಸಿರ್ತೀರಿ, ಒಂದು ಪ್ರಸಿದ್ಧ ಶೋ ಅಂತಂದರೆ ಅದು ಕಪಿಲ್ ಶರ್ಮಾ ಅವರು ನಡೆಸ್ಕೊಡ್ತಕ್ಕಂಥ ದ ಗ್ರೇಟ್ ಇಂಡಿಯನ್ ಕಪಿಲ್ ಶೋ. ಎಷ್ಟೋ ಚಿತ್ರತಂಡದವರು ಈ ಒಂದು ಶೋಗೆ ಹೋಗ್ತಾರೆ. ಕಾರಣ ಏನು ಅಂತಂದರೆ ಅವರ ಸಿನಿಮಾವನ್ನು ಪ್ರಮೋಟ್ ಮಾಡ್ಕೊಳ್ಳೋದಕ್ಕೆ ಒಂದು ಮುಖ್ಯ ವೇದಿಕೆ ಆಗಿರುತ್ತೆ. ಕಪಿಲ್ ಶರ್ಮಾ ಅವರ ಶೋವನ್ನು ತುಂಬ ಜನ ನೋಡ್ತಿರ್ತಕ್ಕಂಥದ್ದು. ಸೊ ಆ ಕಾರಣದಿಂದ ಇಲ್ಲಿ ಹೋಗಿ ನಮ್ಮ ಸಿನಿಮಾ ಆರಾಮಾಗಿ ಪ್ರಚಾರ ಮಾಡ್ಕೊಳ್ಬೋದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಚಿತ್ರತಂಡದವರು ಹೋಗಿ ಭಾಗಿಯಾಗ್ತಾರೆ. ಒಂದಷ್ಟು ಚಿತ್ರತಂಡದ ಬಗ್ಗೆ ಮಾತಾಡಿದ್ರೆ ಚಿತ್ರತಂಡವನ್ನು ಹೊರತುಪಡಿಸಿ ಸಿನಿಮಾ ಟೀಮ್ನವರು ಯಾರು ಭಾಗಿಯಾಗಿರ್ತಾರಲ್ಲ ಗೆಸ್ಟ್ಗಳು, ಅವರನ್ನು ಕುರಿತು ಕೂಡ ಕಪಿಲ್ ಶರ್ಮಾ ಅವರು ಮಾತಾಡ್ತಾರೆ, ರೋಸ್ಟ್ ಮಾಡ್ತಾರೆ, ನಗ್ತಾರೆ, ಖುಷಿ ಪಡ್ತಾರೆ. ಸೊ ಈ ಕಾರಣದಿಂದ ಅತಿ ಹೆಚ್ಚು ಜನಸಂಖ್ಯೆ ನೋಡುವಂಥ ಒಂದು ಶೋ ಅಂತಂದರೆ ಅದು. ಹಾಗೆಯೇ ತಮಿಳಿನ ಖ್ಯಾತ ನಿರ್ದೇಶಕ ಆಟ್ಲಿ ಅವರು ಅವರ ಒಂದು ಸಿನಿಮಾದ ಪ್ರಮೋಷನ್ ಸಲುವಾಗಿ ಕಪಿಲ್ ಶರ್ಮಾ ಅವರ ಶೋಗೆ ಹೋಗಿರ್ತಾರೆ. ಹೆಚ್ಚು ಕಡಿಮೆ ಬಹುಶಃ ನನಗನ್ಸುತ್ತೆ ಈ ಶೋ ಒಂದು ಕಾರ್ಯಕ್ರಮ ನಡೆದು ಒಂದು ತಿಂಗಳು ಆಗಿರ್ಬೋದು ಆಸುಪಾಸಿನಲ್ಲಿ. ಕಾರಣ ಏನು ಅಂತಂದರೆ ಕೀರ್ತಿ ಸುರೇಶ್ ಅವರು ಇತ್ತೀಚೆಗಷ್ಟೇ ಮದುವೆ ಆದರು, ಕಳೆದ ಒಂದು ವಾರದಲ್ಲಿ. ಸೊ ಅದಾದ ನಂತರ ಇದು ಶೋ ನಡೆದಿರೋದಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಹಿಂದೆನೇ ನಡೆದಿರುತ್ತೆ. ಆ ಶೋ ಕಳೆದ ಕೆಲವು ದಿನಗಳ ಹಿಂದೆ ಪ್ರಸಾರವಾಗ್ತಾ ಇದೆ. ಪ್ರಸಾರವಾದಂಥ ಆ ಶೋನ ಒಂದು ತುಣುಕು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಇಲ್ಲಿ ಕಪಿಲ್ ಶರ್ಮಾ ಅವರು ಆಟ್ಲಿ ಹಾಗೇನೆ ಈ ಕಡೆ ಯಾವ ಸಿನಿಮಾ ಅಂತಂದ್ರೆ ಅದು ನೀವು ಗಮನಿಸಿರ್ತೀರಿ, ತಮಿಳಿನಲ್ಲಿ ತೇರಿ ಅನ್ನುವಂಥ ಒಂದು ಸಿನಿಮಾ ಬಂದಿರುತ್ತೆ. ವಿಜಯ್ ಅವರು ಮುಖ್ಯ ಭೂಮಿಕೆಯಲ್ಲಿ ಆ್ಯಕ್ಟ್ ಮಾಡಿರ್ತಾರೆ, ಸಮಂತ ಅವರು ಇರ್ತಾರೆ. ಅದನ್ನು ನಿರ್ದೇಶನ ಮಾಡಿದಂಥವ್ರು ಬಂದು ಆಟ್ಲಿ ಅವರು. ಸೊ ಇದೇ ಆಟ್ಲಿ ಅವರು ಅದನ್ನು ರೀಮೇಕನ್ನು ಮಾಡಿದ್ದಾರೆ ಹಿಂದಿಗೆ, ಬೇಬಿ ಜಾನ್ ಅನ್ನೋಂಥ ಒಂದು ಟೈಟ್ಲು ಮೂಲಕ. ಸೊ ಆ ಸಿನಿಮಾವನ್ನು ಅಲ್ಲಿ ವರುಣ್ ಧವನ್ ಅವರು ಆ್ಯಕ್ಟ್ ಮಾಡಿದರೆ, ಕೀರ್ತಿ ಸುರೇಶ್ ಅವರು ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದರೆ. ಈ ಸಿನಿಮಾಗೆ ಸಂಬಂಧಪಟ್ಟಾಗೆ ಪ್ರಮೋಷನ್ಗೆ ಹೋಗಿರ್ತಾರೆ. ಇಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಸಿನಿಮಾಗೆ ಸಂಬಂಧಪಟ್ಟಾಗೆ. ಹೆಚ್ಚು ಕಡಿಮೆ ಒಂದು 10 ವರ್ಷ ಆದಮೇಲೆ ಈ ಸಿನಿಮಾ ಬರ್ತಾ ಇದೆ ರಿಮೇಕ್ ಆಗಿ, ನಿಮ್ಮದೇ ಒಂದು ಸಿನಿಮಾ. ಸೊ ಏನೇನೆಲ್ಲ ಅಪ್ಡೇಟ್ ಮಾಡ್ಕೊಂಡ್ರಿ, ಏನೇನೆಲ್ಲ ಚೇಂಜಸ್ ಆಯಿತು ಅನ್ನೋಂಥದ್ದೆಲ್ಲ ಕೇಳೋದ್ರ ಮೂಲಕ ಒಂದಷ್ಟು ಮಾಮೂಲಿ ಕೂತಿರ್ತಾರಲ್ಲ ಅವರನ್ನು ರೇಗಿಸುವಂಥದ್ದು ಅಥವಾ ರೋಸ್ಟ್ ಮಾಡುವಂಥದ್ದು ಈ ಪ್ರಕ್ರಿಯೆ ಬಂದಾಗ ಇಲ್ಲಿ ಆಟ್ಲಿ ಅವರಿಗೆ ಕಪಿಲ್ ಶರ್ಮಾ ಅವರು ಒಂದು ಕ್ವಶನನ್ನು ಕೇಳ್ತಾರೆ. ಆಟ್ಲಿ ಅವರೇ, ನೀವು ಒಂದು ಕ್ವಶನ್ ಕೇಳ್ತೀನಿ, ನೀವು ಅದಕ್ಕೆ ಹೇಗೆ ಆನ್ಸರ್ ಮಾಡ್ತೀರೋ ಗೊತ್ತಿಲ್ಲ. ನೀವು ಹೆಂಗಾಗಿದ್ದಾಗ, ಅಂದರೆ ನೀವು ಚಿತ್ರರಂಗಕ್ಕೆ ಆರಂಭದಲ್ಲಿ ನೀವು ಕಾಲಿಟ್ಟಾಗ, ಆ ಸಂದರ್ಭದಲ್ಲಿ ನೀವು ಈಗ ಸಿನಿಮಾ ಇಂಡಸ್ಟ್ರಿಗೆ ಬರ್ತೀರಿ, ಡೈರೆಕ್ಟರ್ ಆಗಬೇಕು ಅಂತ ಬರ್ತೀರಿ, ಒಂದಷ್ಟು ಕನಸುಗಳನ್ನು ಕಟ್ಕೊಂಡು ಬರ್ತೀರಿ. ಬಂದಂಥ ಸಂದರ್ಭದಲ್ಲಿ ನೀವು ಈ ಪ್ರೊಡ್ಯೂಸರ್ ಆಗಿರ್ಬೋದು, ಹೀರೋಗಳಾಗಿರ್ಬೋದು, ಅಥವಾ ಸಿನಿಮಾ ರಂಗದವರನ್ನು ನೀವು ಭೇಟಿ ಮಾಡೋಕೆ ಹೋದಂಥ ಸಂದರ್ಭದಲ್ಲಿ ಈ ಪ್ರೊಡ್ಯೂಸರು ಅವರು ಇವರು ಯಾರನ್ನಾರ ನಿಮ್ಮನ್ನು ಎಲ್ಲಿ ಆಟ್ಲಿ, ಯಾರು ಆಟ್ಲಿ ಅಂತ ನಿಮ್ಮನ್ನು ಕೇಳಲಿಲ್ವಾ, ನಿಮ್ಮನ್ನು ಹುಡುಕಾಡ್ಲಿಲ್ವಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದು ಎಲ್ಲ ಒಂದು ಕಡೆ ಆಟ್ಲಿ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಅವರೆಲ್ಲೂ ಕೂಡ ಸರ್ ನಿಮ್ಮ ಕ್ವಶನ್ ಅರ್ಥ ಆಗಲಿಲ್ಲ ಆ ರೀತಿ ಏನೂ ಕೇಳಲ್ಲ. ಸರ್ ಐ ಅಂಡರ್ಸ್ಟ್ಯಾಂಡ್ ಯುವರ್ ಕ್ವಶನ್, ನಾನು ನಿಮ್ಮ ಕ್ವಶನನ್ನು ಅರ್ಥ ಮಾಡ್ಕೊಂಡಿದ್ದೀನಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತಂದ್ಬಿಟ್ಟು ನನ್ನ ಮೊದಲ ಸಿನಿಮಾ ನಿರ್ಮಾಣ ಮಾಡಿದಂಥವ್ರು AR ಮುರುಗದಾಸ್ ಅವರು. ಅಂದರೆ ನಾನು ಅವರನ್ನು ಭೇಟಿ ಮಾಡೋದಕ್ಕೆ ಹೋಗಿರ್ತೀನಿ, ಅವರೆಲ್ಲೂ ಕೂಡ ಎಲ್ಲಿ ಆಟ್ಲಿ ಅಂತ ನಾನು ನೋಡ್ಕೋದಿಲ್ಲ ಅಥವಾ ಹೆಂಗಿದ್ದಾನೆ ಅವನು ಅಂತ ನೋಡೋದಿಲ್ಲ. ನನ್ನ ಸ್ಕ್ರಿಪ್ಟನ್ನು ಅವರು ನೋಡ್ತಾರೆ, ಸ್ಕ್ರಿಪ್ಟ್ಗೆ ಅವರು ಆಯ್ಕೆಯನ್ನು ಕೊಡ್ತಾರೆ, ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಅದಾದ ಬಳಿಕ ನನ್ನ ಸಿನಿಮಾ ಅದು ಸಕ್ಸಸ್ ಆಗುತ್ತೆ. ಸೊ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಜಗತ್ತು ಅನ್ನುವಂಥದ್ದು ಯಾವುದೋ ಒಬ್ಬ ವ್ಯಕ್ತಿಯ ಲುಕ್ಸ್ ಆಗಲಿ ಅಥವಾ ಅಪಿಯರೆನ್ಸ್ ಆಗಲಿ ನೋಡೋದಲ್ಲ, ಹೃದಯದಿಂದ ನೋಡಬೇಕು ಅವನನ್ನು. ಕೆಲವರು ಈಗ ಮುಖ ನೋಡಿ ಮಣೆ ಹಾಕುವಂಥ ಒಂದು ಪ್ರಕ್ರಿಯೆ ಇರುತ್ತೆ, ಒಂದು ಪರಿಸ್ಥಿತಿ ಇರುತ್ತೆ. ಇವನು ಹಿಂಗಿದ್ದಾನೆ, ಇವನೇನು ಮಾಡ್ತಾನೆ ಅನ್ನೋಂಥದ್ದು ಕೂಡ ಇರುತ್ತೆ. ಸೊ ಆ ರೀತಿ ನೋಡಬಾರ್ದು, ಇವನೇನಾದರೂ ಮಾಡಬಹುದು ಅನ್ನೋವಂಥ ಒಂದು ನಿಟ್ಟಿನಲ್ಲಿ ಹೃದಯದಿಂದ ನೀವು ನೋಡಬೇಕು. ಆವಾಗ ಆತನ ಬಗ್ಗೆ ಗೊತ್ತಾಗುತ್ತೆ ನಿಮಗೆ ಅನ್ನೋಂಥದ್ದನ್ನೇ ಹೇಳ್ತಾರೆ. ಸೊ ಆಗ ಶೋನಲ್ಲಿದ್ದಂಥವರು ಚಪ್ಪಾಳೆ ತಟ್ಟೋ ಮೂಲಕ ಖುಷಿಯನ್ನು ವ್ಯಕ್ತಪಡಿಸ್ತಾರೆ. ಸೊ ಆ ವಿಡಿಯೋ ಕ್ಲಿಪ್ ಇದೆ, ನಾನು ಅದನ್ನು ನಿಮಗೆ ಪ್ರಸಾರ ಮಾಡಿ ತೋರಿಸ್ತೀನಿ. सर एक्चुअली यू आर सो यंग, आई मीन, और आप इतने बड़े प्रोड्यूसर डायरेक्टर बन गए हैं. कभी आपके साथ ऐसा हुआ है कि आप किसी स्टार से मिलने गए फर्स्ट टाइम और उसको लगा ही ना हो कि आप एटली, उसने कहा वेयर इज एटली? Sir, in a way I understood your question. Okay, I'll try to answer. I'm actually very thankful to AR Murugadas sir, because he produced my first film. Okay. Oh, wow. He asked the script, but he didn't see how I'm looking, whether I'm capable of it or not. But he loved my narration. Oh. I think world should see that. By appearance we should not judge. By heart you have to judge. ಸೊ ನೀವು ಗಮನಿಸಿದ್ರಿ ಶೋನಲ್ಲಿ ಏನು ನಡೀತು, ಏನು ಕ್ವಶನನ್ನು ಕೇಳಿದ್ರು, ಅದಕ್ಕೆ ಇವರು ಏನು ಆನ್ಸರನ್ನು ಮಾಡಿದ್ರು ಅನ್ನೋಂಥದ್ದು. ಸೊ ಇವರ ಮೊದಲ ಸಿನಿಮಾವನ್ನು ನಿರ್ಮಾಣ ಮಾಡಿದಂಥವ್ರು ಇವರ ಲುಕ್ಸನ್ನು ನೋಡಲಿಲ್ಲ, ಬದಲಿಗೆ ಅವರ ಸ್ಕ್ರಿಪ್ಟ್ ಏನು ತೊಗೊಂಡೋಗಿದ್ರು ಅದನ್ನು ನೋಡಿದ್ರು. ಸೊ ಹಾಗಾಗಿ ಜಗತ್ತು ಅನ್ನೋಂಥದ್ದು ಅಪಿಯರೆನ್ಸಿಂದ ನೋಡಬಾರ್ದು,
ಬದಲಿಗೆ ನೀವು ಹೃದಯದಿಂದ ಅವರನ್ನು ಜಡ್ಜ್ ಮಾಡಬೇಕು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಉತ್ತರ ಕೊಡ್ತಾರೆ. ಸೊ ಅಲ್ಲಿ ಆಟ್ಲಿ ಅವರು ಕೊಟ್ಟಂತಹ ಅಥವಾ ಹೇಳಿಕೆಯಲ್ಲಿ ಒಂದು ಗಮನಿಸ್ತೋ ನಾವು ಲುಕ್ಸ್ ಅನ್ನುವಂಥದ್ದನ್ನು ಬಳಸಿದ್ರು. ಸೊ ಪ್ರೆಸೆಂಟ್ ಈಗ ಜಗತ್ತಿನಲ್ಲಿ ವರ್ಣಭೇದ ನೀತಿ ಅನ್ನುವಂಥದ್ದು ಇದೆ, ನಿಮ್ಗೆ ಗೊತ್ತು. ನೆಲ್ಸನ್ ಮಂಡೇಲ ಅವರು ಇದಕ್ಕೆ ಎಷ್ಟು ಹೋರಾಟವನ್ನು ಮಾಡಿದ್ರು, ಅದಾದ ಬಳಿಕ ಜಗತ್ತು ಯಾವ ರೀತಿ ಇತ್ತು ಆ ರೀತಿಯ ಪರಿಸ್ಥಿತಿಯಲ್ಲಿ ಪ್ರೆಸೆಂಟ್ ಹೇಗಿದೆ ಅನ್ನೋದು ಗೊತ್ತು. ಸೊ ನಮ್ಮ ಕಾನೂನಿನ ವ್ಯಾಪ್ತಿಯಲ್ಲಿ ಯಾರನ್ನಾದರೂ ಬಣ್ಣದ ಆಧಾರದಲ್ಲಿ ಅಂದರೆ ವರ್ಣಭೇದ ನೀತಿಯಲ್ಲಿ ತಾರತಮ್ಯ ಮಾಡುವುದು ಕೂಡ ಅಪರಾಧವಾಗಿದೆ, ಇದಕ್ಕೆ ಶಿಕ್ಷೆ ಕೂಡ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಜನ ವ್ಯಾಪಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ನಿಮ್ಮದು ಒಂದು ದೊಡ್ಡ ಶೋ, ಈ ಶೋನಲ್ಲಿ ಕರೆಸ್ಬಿಟ್ಟು ಒಬ್ಬ ಗೆಸ್ಟ್ಗೆ ನೀವು ಈ ರೀತಿ ಅವಮಾನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಸೊ ನೀವು ಅಲ್ಲಿ ಕೇಳಿದ್ದು ನೇರವಾಗಿ ಅರ್ಥ ಆಗ್ತಿದೆ ನೋಡುವಂಥ ಜನರಿಗೆ. ನೀವು ಡೈರೆಕ್ಟಾಗಿ ಅವರ ಬಣ್ಣದ ಆಧಾರದ ಮೇಲೆ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅನ್ನೋಂಥದ್ದನ್ನು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ, ಟ್ವೀಟನ್ನು ಮಾಡ್ತಾರೆ ಎಕ್ಸ್ ಖಾತೆಗಳಲ್ಲಿ. ಅದಾದ ಬಳಿಕ ಕಪಿಲ್ ಶರ್ಮಾ ಅವರು ಒಂದು ಟ್ವೀಟ್ ಸಂಬಂಧಪಟ್ಟಾಗೆ ರೀಟ್ವೀಟನ್ನು ಮಾಡ್ತಾರೆ. ಅಲ್ಲಿ ಅವರು ಕೇಳಿರುವಂಥ ಕ್ವಶನ್ ಏನು ಅಂತಂದರೆ, ಸರ್ ನಾನು ಆ್ಯಕ್ಚುಲಿ ಒಂದು ಕ್ವಶನನ್ನು ಕೇಳಬೇಕು, ಇಲ್ಲಿ ಎಲ್ಲಿ ನಾನು ಬಣ್ಣದ ಆಧಾರದಲ್ಲಿ ಅವರನ್ನು ನಾನು ಟಾರ್ಗೆಟ್ ಮಾಡಿದ್ದೀನಿ ಅಥವಾ ಬಣ್ಣದ ಆಧಾರದಲ್ಲಿ ನಾನು ಅವರನ್ನು ಕ್ವಶನ್ ಮಾಡಿದ್ದೀನಿ ಅಂತ ದಯವಿಟ್ಟು ನನಗೆ ಉತ್ತರಿಸ್ತೀರಾ? ಬಟ್ ನಾನೆಲ್ಲೂ ಕೂಡ ಆ ರೀತಿ ಕೇಳಿಲ್ಲ. ಇಲ್ಲಿ ಯಾರು ಟ್ವೀಟ್ ಮಾಡ್ತಾ ಇದ್ದೀರಿ ದಯವಿಟ್ಟು ಒಂದು ಸ್ವಲ್ಪ ನೋಡಿ ಅರ್ಥ ಮಾಡಿಕೊಂಡು ಟ್ವೀಟ್ ಮಾಡಿ, ದ್ವೇಷವನ್ನು ಹಬ್ಬಿಸ್ಬೇಡಿ ನೀವು. ಜೊತೆಗೆ ಇದನ್ನು ಯಾರು ರೀಟ್ವೀಟ್ ಮಾಡ್ತಾ ಇದ್ದೀರಿ ಇದೆಲ್ಲವನ್ನು ಕೂಡ ಸತ್ಯ ಅಂತ ನಂಬ್ಕೊಂಡಿದ್ದೀರಿ. ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ಈ ಯಂಗ್ ಜನ್ರೇಷನಲ್ಲಿ ಹಳ್ಳಕ್ಕೆ ಬಿದ್ದಾಗೆ ಕುರಿಗಳ ಥರ ಹೋಗಿ ಬೀಳ್ಬೇಡಿ. ಬದಲಿಗೆ ಆ ಶೋ ಪೂರ್ತಿ ಏನು ನಡೆದೈತೆ, ಶೋನಲ್ಲಿ ಏನು ಕೇಳಿದ್ದೀನಿ ಅನ್ನೋಂಥದ್ದನ್ನು ನೋಡಿಬಿಟ್ಟು ಆಮೇಲೆ ನೀವು ಕಾಮೆಂಟ್ಸ್ ಮಾಡಿ ಅನ್ನೋಂಥದ್ದನ್ನು ಕೂಡ ರೀಟ್ವೀಟ್ ಮಾಡೋ ಮೂಲಕ ಹೇಳ್ತಾರೆ. ಸೊ ಅದಕ್ಕೂ ಕೂಡ ಕೆಲವೊಂದು ಪ್ರತಿಕ್ರಿಯೆಗಳು ಬರ್ತವೆ. ಅನ್ನ ಬೆಂದೈತಾ ಇಲ್ವಾ ಅಂತ ನೋಡೋದಕ್ಕೆ 2 ಕಾಳು ತಿಂದರೆ ಸಾಕು, ಪೂರ್ತಿ ಏನು ತಿನ್ನಬೇಕಾಗಿಲ್ಲ. ನಿಮ್ಮ ಶೋನೇ ನೋಡಿ ನಾವು ಜಡ್ಜ್ ಮಾಡಬೇಕಾಗಿಲ್ಲ. ಅಲ್ಲಿರುವಂಥ 40 ಸೆಕೆಂಡ್ನ ವಿಡಿಯೋ ಕ್ಲಿಪ್ ಹೇಳುತ್ತೆ ನೀವು ಏನನ್ನ ಹೇಳೋದಕ್ಕೆ ಹೊರಟಿದ್ದೀರಿ, ನೀವು ಏನನ್ನ ಹೇಳ್ತಾ ಇದ್ದೀರಿ ಅನ್ನೋಂಥದ್ದು ನಮ್ಗೆ ಅರ್ಥ ಆಗುತ್ತೆ ಅನ್ನೋಂಥದ್ದನ್ನು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಜನ ಪ್ರತಿಕ್ರಿಯೆಯನ್ನು ನೋಡಿದ್ದಾರೆ. ಸೊ ಓವರಲ್ ಆಗಿ ನನಗನ್ಸಿದ್ದೇನು ಅಂತಂದರೆ, ಇಲ್ಲಿ ಆಟ್ಲಿ ಅವರು ಅವ್ರಿಗೇನು ಹೊಸದಲ್ಲ, ಇದೆಲ್ಲವನ್ನು ಕೂಡ ಎದುರಿಸಿರ್ತಕ್ಕಂಥದ್ದು. ಚಿತ್ರರಂಗದಲ್ಲಿ ಹೆಚ್ಚು ಕಡಿಮೆ ಅವರೊಂದು 15 ವರ್ಷಗಳಿಂದ ಚಿತ್ರರಂಗದಲ್ಲಿ ಇರೋದ್ರಿಂದ ಇವೆಲ್ಲವನ್ನು ಕೂಡ ಫೇಸ್ ಮಾಡ್ಕೊಂಡೇ ಬಂದಿರತಕ್ಕಂಥದ್ದು. ಬಟ್ ಒಂದು ದೊಡ್ಡ ಶೋ, ಅತ್ಯಂತ ಜನಸಂಖ್ಯೆ ನೋಡುವಂಥ ಒಂದು ಶೋನಲ್ಲಿ ಕರೆಸಿ ಆ ರೀತಿ ಕ್ವಶನನ್ನು ಕೇಳುವಂಥದ್ದು ತಪ್ಪು ಅಂತ ಅನಿಸುತ್ತೆ. ಯಾಕೆಂತಂದರೆ ಕಪಿಲ್ ಶರ್ಮಾ ಅವ್ರಿಗೂ ಕೂಡ ಅತಿ ಹೆಚ್ಚು ಅನುಯಾಯಿಗಳಿದ್ದಾರೆ, ಆ ಕಾರಣದಿಂದ ಅವರ ಶೋನ ನೋಡ್ತಾರೆ ಜನ. ಬಟ್ ಈ ಕಡೆ ಆಟ್ಲಿ ಅವರನ್ನು ಕೂಡ ಅವರ ಒಂದು ಭಾಗದಲ್ಲಿ ಅವರ ಒಂದು ಸ್ಟೇಟಲ್ಲೂ ಕೂಡ ತುಂಬ ಗೌರವಿಸ್ತಾರೆ. ಎಷ್ಟೋ ಜನ ಕಲಾವಿದರು ಅವರ ಕಾಲ್ ಶೀಟ್ ಸಿಗಲಿ, ಆಟ್ಲಿ ಅವರ ನಿರ್ದೇಶನದಲ್ಲಿ ನಾನು ಆ್ಯಕ್ಟ್ ಮಾಡಬೇಕು, ಆ ಸಿನಿಮಾದಲ್ಲಿ ಒಂದು ಚಿಕ್ಕ ರೋಲ್ ಆದರೂ ಪರವಾಗಿಲ್ಲ ನಾನು ಮಾಡಬೇಕು ಅನ್ನೋಂಥದ್ದು ಎಷ್ಟೋ ಜನರು ಕನಸಾಗಿರುತ್ತೆ. ಸೊ ಅಂಥ ಒಬ್ಬ ಸ್ಟಾರ್ ನಿರ್ದೇಶಕನನ್ನು ಅದೆಲ್ಲವನ್ನು ಹೊರತುಪಡಿಸಿ ಅವ್ನು ಯಾರೇ ಆಗಿರಲಿ, ಅಂತ ಒಬ್ಬ ಸ್ಟಾರ್ ನಿರ್ದೇಶಕನನ್ನ ಅಂತೂ ಬಿಟ್ಟು ಒಬ್ಬ ಸಣ್ಣ ಕಲಾವಿದನ ಕರೆಸಿ ನೀವು ಆ ರೀತಿ ಪ್ರಶ್ನೆ ಕೇಳುವಂಥದ್ದು ತಪ್ಪಾಗುತ್ತೆ ಅನ್ನೋಂಥದ್ದು ನನ್ನ ಅನಿಸಿಕೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನಿಮಗೇನು ಅನ್ನಿಸ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.